ಭಗವಂತ ತೋರಿಸಿದ ಮಾಯೆ ಹೇಗಿರುತ್ತೆ ಗೊತ್ತಾ? ಈ ಮಾಯೆ ಅಂದ್ರೆ ಏನು ನೀವು ತಿಳ್ಕೋಬೇಕಾ? ಹಾಗಾದ್ರೆ ಒಂದು ಕತೆ ಕೇಳಿ. ಒಂದು ದಿನ ಋಷಿ ಮಾರ್ಕಂಡೇಯ ಪುಷ್ಪಭದ್ರ ನದಿಯ ತೀರದಲ್ಲಿ ಕೂತು ಭಗವಂತ ನಾರಾಯಣನ ಕಠೋರ ತಪಸ್ಸು ಮಾಡ್ತಾ ಇದ್ರು. ಅವರ ತಪಸ್ಸಿನಿಂದ ಪ್ರಸನ್ನನಾಗಿ ನಾರಾಯಣ ಅವರ ಮುಂದೆ ಪ್ರಕಟವಾಗಿ ಮುನಿವರ ವರ ಕೇಳಿ ಅಂತಾರೆ. ಋಷಿ ಹೇಳ್ತಾರೆ, ಪ್ರಭು, ನಿಮ್ಮ ಶ್ರೀ ಚರಣ ದರ್ಶನವಾದ ಮೇಲೆ ನನಗೆ ಇನ್ನೇನ್ ಬೇಕಾಗುತ್ತೆ? ಆದ್ರೂ ನೀವೇನಾದ್ರೂ ಕೊಡ್ಬೇಕಂತಿದ್ರೆ ಹೇ ನಾರಾಯಣ, ನನಗೆ ನಿಮ್ಮ ಮಾಯೆ ನೋಡಬೇಕು. ತಥಾಸ್ತು ಅಂತ ಹೇಳಿ ಭಗವಂತ ಅದೃಶ್ಯವಾಗ್ತಾರೆ. ಆದರೆ ಋಷಿಗೆ ಎಲ್ಲೂ ಯಾವ ಮಾಯೆನೂ ಕಾಣಲ್ಲ. ಭಗವಂತನ ಇಚ್ಛೆ ಅಂತ ಹೇಳಿ ಧ್ಯಾನ ಮಾಡೋಕೆ ಕುಳಿತುಕೊಳ್ತಾರೆ. ಅವಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದವು. ಗುಡುಗು ಮಿಂಚಿನ ಜೊತೆ ಜೋರಾಗಿ ಮಳೆ ಶುರುವಾಯಿತು. ಸ್ವಲ್ಪ ಸಮಯದಲ್ಲಿ ನದಿ ಮತ್ತು ಸಮುದ್ರದಲ್ಲಿ ಪ್ರವಾಹ ಬಂತು. ಮತ್ತೆ ಇಡೀ ಭೂಮಿ ನೀರಲ್ಲಿ ಮುಳುಗಿ ಹೋಯಿತು. ನಾಲ್ಕು ದಿಕ್ಕಲ್ಲಿ ಘೋರವಾದ ಅಂಧಕಾರ ಆವರಿಸಿತ್ತು. ಸೂರ್ಯ, ಚಂದ್ರ, ನಕ್ಷತ್ರಗಳ ಯಾವುದೇ ಸುಳಿವೂ ಇರಲಿಲ್ಲ. ನೀರಿನ ತರಂಗಗಳು ಋಷಿನ ಆ ಕಡೆ ಈ ಕಡೆ ಉಗಿತಾ ಇತ್ತು. ಕೆಲವೊಮ್ಮೆ ಜಲಚರ ಪ್ರಾಣಿ ಋಷಿನ ತಿನ್ನೋಕೆ ಬಂದ್ರೆ ಕೆಲವೊಮ್ಮೆ ಋಷಿ ನೀರಲ್ಲಿ ಮುಳುಗ್ತಾ ಇದ್ದ. ಇವಾಗ ಋಷಿಯ ತಲೆಯ ಕೂದಲು ಬಿಚ್ಚಿ ಹೋಯ್ತು, ಬುದ್ಧಿ ಕೆಟ್ಟು ಹೋಯ್ತು, ಶರೀರ ಸುಸ್ತಾಯ್ತು. ಕೊನೆಯಲ್ಲಿ ಆತಂಕದಿಂದ ಭಗವಂತನ ಕೂಗಕ್ಕೆ ಶುರು ಮಾಡ್ತಾನೆ. ಭಗವಂತನ ನಾಮಸ್ಮರಣೆ ಮಾಡಿದ ತಕ್ಷಣ ಅವರ ಮುಂದೆ ನೀರಿನಲ್ಲಿ ವಿಶಾಲವಾದ ವಟವೃಕ್ಷ ಕಾಣಿಸಿತು. ಆ ವಟವೃಕ್ಷದ ಒಂದು ಎಲೆಯ ಮೇಲೆ ಒಬ್ಬ ಸುಂದರ ಬಾಲಕ ಇದ್ದ. ಅವನು ತನ್ನ ಕಾಲಿನ ಬೆರಳನ್ನ ಬಾಯಲ್ಲಿಟ್ಟುಕೊಂಡು ನಗುತ್ತಾ ಇದ್ದ. ಮಹರ್ಷಿ ಮಾರ್ಕಂಡೇಯ ಅವನನ್ನ ನೋಡಿ ಮಂತ್ರಮುಗ್ಧನಾದ. ಯಾವಾಗ ಆ ಬಾಲಕನ ಎತ್ತಿಕೊಳ್ಳಕ್ಕೆ ಹೋಗ್ತಾನೋ ಅದೇ ಸಮಯಕ್ಕೆ ಆ ಬಾಲಕನ ಉಸಿರಿನ ಜೊತೆ ಮಹರ್ಷಿ ಅವನ ಹೊಟ್ಟೆಯೊಳಗೆ ಹೋಗ್ತಾನೆ. ಒಳಗೆ ಹೋಗಿ ನೋಡ್ತಾನೆ, ಶಿಶುವಿನ ಒಳಗೆ ಅನಂತ ಬ್ರಹ್ಮಾಂಡಗಳು ಇದಾವೆ. ಎಷ್ಟೋ ಸೂರ್ಯ, ಚಂದ್ರ, ತಾರಾಗಣ ಇದಾವೆ. ಅಲ್ಲಿಯ ಪೃಥ್ವಿ ಮೇಲೆ ನದಿಗಳು, ಪರ್ವತಗಳು ಮತ್ತು ಎಲ್ಲ ಪ್ರಾಣಿಗಳಿದಾವೆ. ಅಲ್ಲಿ ಅಡ್ಡಾಡ್ತಾ ಹಿಮಾಲಯಕ್ಕೆ ಬರ್ತಾನೆ. ಅಲ್ಲಿ ಅವನದೇ ಆಶ್ರಮ ನೋಡಿದ. ಇದೆಲ್ಲ ನೋಡ್ತಾ ನೋಡ್ತಾ ಎಷ್ಟೋ ಯುಗಗಳು ಕಳೆದು ಹೋದವು. ಮತ್ತೆ ಆ ಬಾಲಕ ಯಾವಾಗ ಉಸಿರು ಬಿಟ್ಟನು ಅವಾಗ ಮಹರ್ಷಿ ಹೊರಗೆ ಬಂದು ಅದೇ ಸಮುದ್ರದಲ್ಲಿ ಬೀಳ್ತಾನೆ. ಅವರಿಗೆ ಮತ್ತೆ ಅದೇ ಸಮುದ್ರ, ಅದೇ ವಟವೃಕ್ಷ, ಅದೇ ವಟವೃಕ್ಷದ ಮೇಲೆ ಅದೇ ಮನಮೋಹಕ ಬಾಲಕನ ನೋಡ್ತಾನೆ. ಇವಾಗ ಮಹರ್ಷಿ ಮಾರ್ಕಂಡೇಯ ಇದರ ರಹಸ್ಯ ಕೇಳೋಕೆ ಆ ಬಾಲಕನ ಹತ್ರ ಹೋಗ್ಬೇಕಾದ್ರೆ ಅಷ್ಟರಲ್ಲೇ ಎಲ್ಲವೂ ಅದೃಶ್ಯವಾಯಿತು. ಅವರು ನೋಡ್ತಾರೆ, ಅವರ ಆಶ್ರಮದ ಹತ್ರ ಪುಷ್ಪಭದ್ರ ನದಿ ತೀರದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅವಾಗ ಸಂಜೆಯ ಸಮಯವಾಗಿತ್ತು. ಅಂದ್ರೆ ಭಗವಂತನ ಒಳಗಡೆನೆ ಎಲ್ಲ ಬ್ರಹ್ಮಾಂಡಗಳಿವೆ. ಅವರು ಉಸಿರು ಬಿಟ್ಟಾಗ ಸೃಷ್ಟಿ ಜನ್ಮ ತಾಳುತ್ತೆ. ಮತ್ತೆ ಉಸಿರು ತಗೊಂಡಾಗ ಪ್ರಳಯ ಬಂದು ಎಲ್ಲವೂ ಭಗವಂತನ ಒಳಗೆ ವಿಲೀನವಾಗುತ್ತೆ. ಇದನ್ನ ನೋಡಿ ಋಷಿ ಧನ್ಯನಾಗ್ತಾನೆ. ಹಾಗೆ ಇದು ಭಗವಂತನ ಸಂಸಾರಿಕ ಮಾಯೆ ಇದೆ. ಇಲ್ಲಿ ಎಲ್ಲವೂ ಕ್ಷಣಿಕ ಮತ್ತು ನಶ್ವರ. ಎಲ್ಲ ಕಡೆ ದುಃಖ ಇದೆ, ಎಲ್ಲ ಸಮಯ ಭಯ ಇದೆ, ಮತ್ತೆ ಎಲ್ಲ ದಿಕ್ಕಲ್ಲೂ ಪ್ರಳಯ ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ಶಾಶ್ವತ ಅಂತಿದ್ರೆ, ಯಾರಾದರೂ ಸುಖಕಾರಕ ಇದ್ರೆ ಅದು ಕೇವಲ ಭಗವಂತ. ಅದಕ್ಕೆ ಅವರ ಶರಣು ಹೋಗಿ ಅವರ ನಾಮ ಜಪ ಮಾಡಿ, ಅವರ ಧ್ಯಾನ ಮಾಡಿ. ಮತ್ತೆ ನೀವು ಸಂಸಾರದ ಬಗ್ಗೆ ಏನು ಯೋಚನೆ ಮಾಡ್ತೀರಾ? ಈ ಸಂಸಾರ ನಿಜವಾಗ್ಲೂ ವಾಸ್ತವಿಕ ಇದೆಯಾ? ಕಾಮೆಂಟ್ ಮಾಡಿ. ರಾಧೆ ರಾಧೆ.